ಶ್ರೀ ಗುರುಭ್ಯೋ ನಮಃ. ನವಗ್ರಹ ದೇವತಾಭ್ಯೋ ನಮಃ. ಗುರುದೇವತಾ ಕಾಳಿಕಾ ಮಾತೆಯ ಒಂದು ಚರಣಗಳಲ್ಲಿ ನಮಸ್ಕರಿಸುತ್ತಾ ಈಗ ನಾನು ಗುರುದೇವರ ಗೋಚಾರ ಫಲವನ್ನು ತಿಳಿಸ್ತಾ ಇದ್ದೀನಿ. ಮಿಥುನ ರಾಶಿಯವರಿಗೆ ಗುರುದೇವರ ಯಾವ ರೀತಿ ಸಂಚಾರವಾಗಿ ಶುಭ ಫಲವನ್ನು ಕೊಡ್ತಾರೆ ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ. ಏನಪ್ಪಾ ಅಂದ್ರೆ, ಈ ತಿಂಗಳು ಅಂದ್ರೆ ಇದೇ ವರ್ಷ ಜೂನ್ 2ನೇ ತಾರೀಕಿನ ನಂತರ ಗುರುದೇವರು ದ್ವಿತೀಯ ಭಾವಕ್ಕೆ ಸಂಚಾರ ಮಾಡ್ತಾರೆ ಮಿಥುನ ರಾಶಿಯವರಿಗೆ. ಅಂದ್ರೆ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಸಂಚಾರ ಮಾಡ್ತಕ್ಕಂಥದ್ದು. ಇದೆಲ್ಲವೂ ಕೂಡ ಏನಪ್ಪಾ ಅಂದ್ರೆ ಇವರಿಗೆ ಒಳ್ಳೆಯ ಒಂದು ಶುಭ ಫಲವನ್ನು ನೀಡ್ತಕ್ಕಂಥದ್ದು, ಶುಭ ಗೋಚಾರಿಯ ಒಂದು ಫಲವಾಗಿರುತ್ತದೆ. ಈ ಹಿಂದೆ ನೀವು ಏನಪ್ಪಾ ಅಂತಂದ್ರೆ 12ನೇ ಭಾವ ಮತ್ತು 1ನೇ ಭಾವದಲ್ಲಿ ಸಂಚಾರ ಮಾಡತಕ್ಕಂಥ ಸಂದರ್ಭದಲ್ಲಿ ಜನ್ಮರಾಶಿಯಲ್ಲಿ ನೀವೇನಪ್ಪಾ ಅಂತಂದ್ರೆ ಆರ್ಥಿಕವಾಗಿರ್ತಕ್ಕಂಥ ಸಮಸ್ಯೆಯನ್ನು ಅನುಭವಿಸಿದ್ದೀರಿ, ಹಲವಾರು ಸಾಲಗಳನ್ನು ಮಾಡ್ಕೊಂಡಿದ್ದೀರಿ. ನಿಮ್ಮ ಕುಟುಂಬದ ನಿರ್ವಹಣೆಗಾಗಿ ಆರ್ಥಿಕ ಸಂಕಷ್ಟ ಜಾಸ್ತಿಯಾಗಿ ನೀವು ವಿಚಾರದಲ್ಲಿ ಕೂಡ ಸಾಲ ಮಾಡಿರೋದಾಗಿರ್ಬೋದು, ಅಥವಾ ವ್ಯಾಪಾರಕ್ಕಾಗಿ ಸಾಲ ಮಾಡಿರೋದಾಗಿರ್ಬೋದು, ಹೆಚ್ಚಿನ ಪ್ರಮಾಣದಲ್ಲಿ ಸಾಲವನ್ನು ಮಾಡ್ಕೊಂಡಿದ್ರಿ. ಅದೇ ರೀತಿ ಮಾನಸಿಕವಾಗಿರ್ತಕ್ಕಂಥ ಖಿನ್ನತೆಗೂ ಕೂಡ ಒಳಗಾಗಿದ್ರಿ. ದೈಹಿಕವಾಗಿರ್ತಕ್ಕಂಥ ಸಮಸ್ಯೆಗಳು ಕೂಡ ನಿಮ್ಮನ್ನು ಕಾಡ್ತಾ ಇದ್ದು, ನಿಮ್ಮ ಕುಟುಂಬದ ಸದಸ್ಯರ ಆರೋಗ್ಯ ಸಮಸ್ಯೆ ನಿವಾರಣೆಗಾಗಿ ಹಲವಾರು ಹಣವನ್ನು ಖರ್ಚು ಮಾಡಿದ್ದೀರಿ. ಆಸ್ಪತ್ರೆ ಎಲ್ಲ ತಿರುಗಾಡಿದ್ದೀರಿ. ಮತ್ತು ಕೆಲವೊಂದಷ್ಟು ವ್ಯಾಜ್ಯಗಳು ಕೂಡ ನಿಮ್ಮನ್ನ ಕಾಡ್ತಾ ಇದ್ದು, ಕೋರ್ಟ್ ಕೇಸ್ಗಳಲ್ಲಿ ನೀವು ಏನಪ್ಪಾ ಅಂತಂದ್ರೆ ಹೋರಾಟವನ್ನು ಮಾಡ್ತಕ್ಕಂಥದ್ದು ಇರ್ಬೋದು. ಅದೇ ರೀತಿ ಪತಿ ಪತ್ನಿಯರಲ್ಲಿ ಏನಪ್ಪಾ ಅಂದ್ರೆ ಸಾಮರಸ್ಯದ ಕೊರತೆಯೂ ಕೂಡ ಇರ್ಬೋದು. ಇವೆಲ್ಲವೂ ಕೂಡ ಏನಪ್ಪಾ ಅಂತಂದ್ರೆ ಈ ನಂತರ ಜೂನ್ ನಂತರ ಏನಪ್ಪಾ ಅಂತಂದ್ರೆ ಒಳ್ಳೆಯ ಒಂದು ಸಮಸ್ಯೆಗಳಿಗೆ ಪರಿಹಾರ ದೊರೆತಕ್ಕಂಥದ್ದು ಆಗಿರುತ್ತದೆ. ಅದೇ ರೀತಿ ಏನಪ್ಪಾ ಅಂತಂದ್ರೆ ಮಕ್ಕಳ ವಿಚಾರದಲ್ಲೂ ಕೂಡ ಸ್ವಲ್ಪ ಮಾನಸಿಕವಾಗಿರ್ತಕ್ಕಂಥ ನೆಮ್ಮದಿಯನ್ನು ಕಳೆದುಕೊಂಡಿದ್ದೀರಿ. ಇವೆಲ್ಲವೂ ಕೂಡ ಏನಪ್ಪಾ ಅಂತಂದ್ರೆ ಪ್ರೀವಿಯಸ್ ನೀವು ಹಿಂದಿನ 2 ವರ್ಷಗಳಲ್ಲಿ ಅನುಭವಿಸತಕ್ಕಂಥ ಕಷ್ಟಗಳು ಆಗಿರ್ತವೆ. ಈ ಕಷ್ಟಗಳಿಗೆ ಈ ಜೂನ್ 2ನೇ ತಾರೀಕಿನ ನಂತರ ತೆರೆ ಬೀಳಲಿದೆ. ಯಾಕಂದ್ರೆ ಗುರುದೇವರು ಗೋಚಾರದಲ್ಲಿ ದ್ವಿತೀಯ ಭಾವದಲ್ಲಿ ಸಂಚರಿಸುವುದು ಏನಪ್ಪಾ ಅಂತಂದ್ರೆ ಅತ್ಯಂತ ಶುಭ ಫಲವನ್ನ ನೀಡ್ತಾ ಇದ್ದಾರೆ. ಏನಪ್ಪಾ ಅಂತಂದ್ರೆ ದ್ವಿತೀಯ ಭಾವದಲ್ಲಿ ಸಂಚರಿಸತಕ್ಕಂಥ ಗುರುದೇವರು 6 ಮತ್ತು 8ನೇ ಮನೆಗೆ ದೃಷ್ಟಿಯನ್ನು ಕೊಡುವುದರಿಂದ ಕೂಡ ಅವು ಕೂಡ ಏನಪ್ಪಾ ಅಂದ್ರೆ ಒಳ್ಳೆಯ ಫಲಗಳನ್ನು ಕೊಡ್ತಕ್ಕಂಥದ್ದು ಆಗಿರ್ತದೆ. ನಿಮ್ಮ ಗೋಚಾರದಲ್ಲಿ ದಶಮದಲ್ಲಿ ಶನಿದೇವರು ಸಂಚರಿಸ್ತಾ ಇದ್ದಾರೆ. ಅದೇ ರೀತಿ ಏನಪ್ಪಾ ಅಂದ್ರೆ ತೃತೀಯದಲ್ಲಿ ಕೇತು ದೇವರು ಸಂಚರಿಸ್ತಾ ಇದ್ದಾರೆ. ಮತ್ತೆ ಏನಪ್ಪಾ ಅಂತಂದ್ರೆ ನವಮದಲ್ಲಿ ರಾಹು ದೇವರು ಸಂಚರಿಸ್ತಾ ಇದ್ದಾರೆ. ಅಂದ್ರೆ ನಿಮಗೆ ಗೋಚಾರದಲ್ಲಿ ವಿಶೇಷವಾಗಿ ಕೇತು ದೇವರು ಕೂಡ ನಿಮಗೆ ಒಳ್ಳೆಯ ಬಲವನ್ನು ಕೊಡ್ತಕ್ಕಂಥದ್ದು ಆಗಿರುತ್ತದೆ. ಏನಪ್ಪಾ ಅಂತಂದ್ರೆ ನಿಮ್ಮ ಸಹೋದರರಿಂದ ನಿಮಗೆ ಸಹಾಯ ಆಗ್ತಕ್ಕಂಥದ್ದು, ಏನಪ್ಪಾ ದೃಢವಾದ ನಿರ್ಧಾರಗಳಂತ ಹೇಳ್ತಕ್ಕಂಥದ್ದು, ಇವೆಲ್ಲವೂ ಕೂಡ ನಿಮಗೆ ಕೇತುದವರು ಅನುಗ್ರಹ ಸಿಗುತ್ತೆ. ಅದ್ರ ಜೊತೆಗೆ ಈ ಗುರುದೇವರ ಬಲ ಇರುವುದರಿಂದ ಕೂಡ ಏನಪ್ಪಾ ಅಂದ್ರೆ ನಿಮ್ಮ ಜೀವನದಲ್ಲಿ ಒಳ್ಳೆಯ ಧನಾತ್ಮಕವಾಗಿರ್ತಕ್ಕಂಥ ಬದಲಾವಣೆಗಳನ್ನ ನೀವು ಕಾಣಬಹುದು. ಆರ್ಥಿಕವಾಗಿ ಶುಭ ಫಲಗಳು ದೊರೆಯಲಿವೆ. ಹಣಕಾಸು ವಿಚಾರದಲ್ಲಿ ಉತ್ತಮವಾಗಿರ್ತಕ್ಕಂಥ ಪ್ರಗತಿಯನ್ನು ನೀವು ಸಾಧಿಸಿದ್ದೀರಿ. ಮತ್ತೇನಪ್ಪಾ ಅಂತಂದ್ರೆ ವಿವಿಧ ಮೂಲಗಳಿಂದ ಆದಾಯ ಬರ್ತಕ್ಕಂಥದ್ದು. ನಂತರ ಗುರುದೇವರ ಗೋಚರ ಪರಿಣಾಮವಾಗಿ ಕೇವಲ ಮಾತುಗಾರಿಕೆಯ ಬಲದಿಂದ, ಮಾತುಗಾರಿಕೆ ದ್ವಿತೀಯ ಸ್ಥಾನದಲ್ಲಿ ಗುರುದೇವರು ಅದಾರ. ದ್ವಿತೀಯ ಅಂದ್ರೆ ವಾಕ್ ಸ್ಥಾನ. ಅದು ಅಂದ್ರೆ ಕೆಲವೊಂದಷ್ಟು ವಿಚಾರಗಳಲ್ಲಿ ವ್ಯವಹಾರಗಳಲ್ಲಿ ಬರೀ ವಾಕ್ ಅಂದ್ರೆ ನಿಮ್ಮ ಮಾತಿನ ಬಲದಿಂದಲೇ ಏನಪ್ಪಾ ಅಂತಂದ್ರೆ ಕಾರ್ಯವನ್ನು ಸಾಧಿಸ್ತಕ್ಕಂಥದ್ದು ಆಗಿರ್ತದೆ. ಕೆಲವು ದೊಡ್ಡ ದೊಡ್ಡ ಸಮಸ್ಯೆಗಳನ್ನ ಕೇವಲ ಮಾತಿನ ಬಲದಿಂದ ನೀವು ಏನಪ್ಪಾ ಅಂತಂದ್ರೆ ದೂರ ಸರಿಸ್ತಕ್ಕಂಥದ್ದು ಇರ್ತದೆ. ಮತ್ತು ಕೋರ್ಟ್ ಕೇಸ್ಗಳು ಏನಾದ್ರು ನಡೀತಾ ಇದ್ರೆ, ಕೋರ್ಟ್ ಕಚೇರಿಗಳಲ್ಲಿ ಏನಾದ್ರು ನಿಮ್ಮ ವ್ಯವಹಾರಗಳು ನಡೀತಾ ಇದ್ರೆ ಅದರಲ್ಲಿ ಕೂಡ ನೀವು ಜೀವನ ಸಾಧಿಸ್ತಕ್ಕಂಥದ್ದು. ಮತ್ತೇನಪ್ಪಾ ಅಂದ್ರೆ ಯಾರು ವಕೀಲರಿದ್ರಿ, ಏನಪ್ಪಾ ಅಂದ್ರೆ ನಿಮ್ಮ ಧ್ವನಿಯ ಮೂಲಕ ಯಾರೋ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ವಿಶೇಷವಾಗಿ ಮಾತುಗಾರಿಕೆ ಅಂತಂದ್ರೆ ವಕೀಲರೇ ಬರ್ತಾರೆ. ಅದೇ ರೀತಿ ರಿಯಲ್ ಎಸ್ಟೇಟ್ ಏಜೆಂಟ್ಸ್ಗಳು ಬರ್ತಾರೆ. ಅದೇ ರೀತಿ ಶಿಕ್ಷಕರು ಕೂಡ ಬರ್ತಾರೆ. ಇವೆಲ್ಲವೂ ಕೂಡ ಏನಪ್ಪಾ ಇವರೆಲ್ಲರೂ ಕೂಡ ಒಳ್ಳೇದಾಗ್ತಕ್ಕಂಥದ್ದು. ಯಾರು ಹಾಡುಗಾರರ ಅವ್ರಿಗೂ ಕೂಡ ಒಳ್ಳೆಯ ಒಂದು ಲಾಭವಾಗ್ತಕ್ಕಂಥದ್ದು. ಈ ಗುರುದೇವರ ಒಂದು ಸಂಚಾರದಿಂದ ಏನಪ್ಪಾ ಅಂತಂದ್ರೆ ಈ ಮಾತಿನ ಬಲದಿಂದ ಲಾಭ ಆಗ್ತಕ್ಕಂಥದ್ದು ಜಾಸ್ತಿ ತೋರಿಸ್ತಾರೆ. ಕೆಟ್ಟ ಹೋದ ಸಂಬಂಧಗಳು ಅಂದ್ರೆ ರಿಲೇಶನ್ಶಿಪ್ಸ್ ಯಾರಿಗೆ ಡಿಸ್ಟರ್ಬ್ ಆಗಿರ್ತಾವ, ಸಮಸ್ಯೆ ಅನುಭವಿಸಿರ್ತೀರಿ, ಅವರು ಕೂಡ ಏನಪ್ಪಾ ಅಂತಂದ್ರೆ ಮತ್ತು ಒಳ್ಳೆಯ ಒಂದು ಸಂಬಂಧಗಳಲ್ಲಿ ಸುಧಾರಣೆ ಆಗ್ತಕ್ಕಂಥದ್ದು, ವಾತಾವರಣ ತಿಳಿ ಆಗ್ತಕ್ಕಂಥದ್ದು, ಕಳೆದೋಗಿರ್ತಕ್ಕಂಥ ವ್ಯಕ್ತಿಗಳಾಗಿರ್ಬೋದು, ಒಡೆದೋಗಿರ್ತಕ್ಕಂಥ ಮನಸ್ಸುಗಳಾಗಿರ್ಬೋದು, ಇವೆಲ್ಲವೂ ಕೂಡ ಮತ್ತೆ ಹೊಂದಾಣಿಕೆ ಆಗ್ತಕ್ಕಂಥದ್ದು ಈ ಜೂನ್ ನಂತರ ನಿಮಗೆ ಘಟಿಸ್ತಕ್ಕಂಥದ್ದು. ನಂತರ ಏನಪ್ಪಾ ಅಂತಂದ್ರೆ ಯಾರು ಸ್ವತಂತ್ರ ಉದ್ಯೋಗಗಳನ್ನು ಮಾಡ್ತಾ ಇದ್ದೀರಿ ಅವರಿಗೆ ಒಳ್ಳೆಯ ಒಂದು ಲಾಭ ಆಗ್ತಕ್ಕಂಥದ್ದು. ಈಗ ನಮ್ಗೆ ಯಾವ ಕೆಲಸ ಬರ್ತಾ ಇಲ್ಲ, ಯಾರು ಗಿರಾಕಿ ಬರ್ತಾ ಇಲ್ಲ, ಕಸ್ಟಮರ್ಸ್ಗಳು ಬರ್ತಾ ಇಲ್ಲ ಅಂತಕ್ಕಂಥ ಕಂಡೀಷನ್ಸ್ ಆಗಿ ಯಾರು ಪೇಂಟರ್ಸ್ಗಳಿದ್ದೀರಿ, ಯಾರು ಕಾರ್ಪೆಂಟರ್ಸ್ಗಳಿದ್ದೀರಿ ಅವರಿಗೆಲ್ಲ ಏನಪ್ಪಾ ಅಂತಂದ್ರೆ ಈ ಕೆಲಸಗಳ ಕೊರತೆಯಿಂದ ನೀವು ಆರ್ಥಿಕವಾಗಿರ್ತಕ್ಕಂಥ ಹಿನ್ನಡೆಯನ್ನು ನೀವು ಸಾಧಿಸಿದ್ರಿ, ಅಥವಾ ಕೆಲವೊಂದಷ್ಟು ಕೆಲಸಗಳನ್ನು ಮಾಡಿರ್ತೀರಿ, ಹಣ ಬರ್ತಾ ಇರೋದಿಲ್ಲ. ಅಂತ ಕಂಡೀಷನ್ಸ್ ಅಲ್ಲಿ ಕೂಡ ಈ ಗುರುದೇವರ ಒಂದು ಗೋಚರ್ಯ ಫಲ ನಿಮಗೆ ಏನಪ್ಪಾ ಅಂತಂದ್ರೆ ಶುಭ ಗೋಚರ್ಯನ ನೀಡ್ತಕ್ಕಂಥದ್ದಾಗಿರ್ತದೆ. ಅವರಿಗೆಲ್ಲ ಕೂಡ ಸ್ವತಂತ್ರ ಉದ್ಯೋಗಿಗಳು ಕೂಡ ಒಳ್ಳೆಯ ಒಂದು ಫಲಿತಾಂಶವನ್ನು ನೀವು ಕಾಣಬಹುದು. ಯಾರು ನಿರುದ್ಯೋಗಿಗಳಿದ್ರಿ, ಯಾರು ಉದ್ಯೋಗನ ಅರಸ್ತಾ ಇದ್ರಿ ಅವ್ರಿಗೆ ಏನಪ್ಪಾ ಅಂತಂದ್ರೆ ಒಳ್ಳೆಯ ಒಂದು ಉದ್ಯೋಗ ಲಾಭ ಆಗ್ತಕ್ಕಂಥದ್ದು, ಇಂಟರ್ವ್ಯೂಗಳೆಲ್ಲ ಸಕ್ಸಸ್ ಆಗ್ತಕ್ಕಂಥದ್ದು, ಒಳ್ಳೆಯ ಮಾತಿನ ಬಲ ಬಂದ್ಬಿಡುತ್ತೆ. ದ್ವಿತೀಯವಾಗಿ ಗುರುದೇವರ ಸಂಚಾರದಿಂದ ನೀವು ಯಾವುದೇ ರೀತಿ ಇಂಟರ್ವ್ಯೂನ ಈಸಿಯಾಗಿ ಸ್ಪೇಸ್ ಮಾಡ್ಬೋದು. ಅದೇ ರೀತಿ ಏನಪ್ಪಾ ಅಂತಂದ್ರೆ ಒಳ್ಳೆಯ ಒಂದು ಉದ್ಯೋಗವನ್ನು ನೀವು ಗಿಟ್ಟಿಸಬಹುದು. ಒಳ್ಳೆಯ ಒಂದು ಹೆಚ್ಚಿನ ಮಟ್ಟದ ಆದಾಯವನ್ನು ಎಕ್ಸೆಪ್ಟ್ ಮಾಡ್ಕೊಳ್ತಿರ್ತೀವಿ. ಕೆಲವೊಂದು ಮಂದಿ ಇನ್ನೊಂದು ಉದ್ಯೋಗ ಬಿಟ್ಟು ಇನ್ನೊಂದು ಉದ್ಯೋಗಕ್ಕೆ ಜಂಪ್ ಆಗ್ತಿರ್ತಾರೆ.
ಅಂತ ಕಂಡೀಷನ್ಸ್ ಈಗ ಒಳ್ಳೆಯ ಒಂದು ಕಾಲ ಆಗಿರ್ತದೆ. ಉದ್ಯೋಗ ಬದಲಿ ಮಾಡ್ಬೇಕಂತಿರ್ತೀರಿ, ಅದ ಸೆಕ್ಟರ್ನಲ್ಲಿ ಅವರು ನೀವು ಪ್ರಯತ್ನವನ್ನು ಮಾಡಬಹುದು. ಇನ್ನ ಗುರುದೇವರು ಏನಪ್ಪಾ ಅಂತಂದ್ರೆ ಆರೋಗ್ಯದಲ್ಲಿ ಕೂಡ ನಿಮಗೆ ಧನಾತ್ಮಕವಾಗಿರ್ತಕ್ಕಂಥ ಬದಲಾವಣೆ ತಂದು ಕೊಡ್ತಾರೆ. ಯಾಕಂತಂದ್ರೆ ಗುರುದೇವರು ಒಂದು ಇಷ್ಟ ದಿನ ನಿಮಗೆ ಆರ್ಥಿಕವಾಗಿಯೋ ಅಲ್ಲ ಕೂಡ ಶಾರೀರಿಕವಾಗಿರ್ತಕ್ಕಂಥ ಸಮಸ್ಯೆಯನ್ನ, ಮಾನಸಿಕವಾಗಿರ್ತಕ್ಕಂಥ ಸಮಸ್ಯೆಯನ್ನ ಕೊಟ್ಟಿದ್ರು ಕೂಡ ಏನಪ್ಪಾ ಅಂತಂದ್ರೆ ಈಗ ದ್ವಿತೀಯ ಭಾವದಲ್ಲಿ ಸಂಚರಿಸೋದ್ರಿಂದ ಏನಪ್ಪಾ ಅಂತಂದ್ರೆ ನಿಮಗೆ ಆರೋಗ್ಯದಲ್ಲಿ ಒಳ್ಳೆಯ ಒಂದು ಬದಲಾವಣೆಯನ್ನು ಕಂಡುಕೊಳ್ತೀರಿ. ಯಾರು ಹಳೆಯ ಕಾಯಿಲೆಗಳಿಂದ ಬಳಲ್ತಾ ಇದ್ದೀರಿ ಅವ್ರಿಗೂ ಕೂಡ ಏನಪ್ಪಾ ಅಂದ್ರೆ ಸ್ವಲ್ಪ ಚೇತರಿಕೆ ಕಂಡು ಬರ್ತಕ್ಕಂಥದ್ದು. ಯಾರು ಈಗ ಸುದೀರ್ಘ ಕಾಯಿಲೆಗಳು, ಶುಗರ್ ಆಗಿರ್ಬೋದು, BP ಆಗಿರ್ಬೋದು, ಇಂಥದ್ರಲ್ಲಿ ಬಹಳ ನೀವು ಏನಪ್ಪಾ ಅಂದ್ರೆ ಸಮಸ್ಯೆಯನ್ನು ಅನುಭವಿಸಿರ್ತೀರಿ. ಆವಾಗ ಏನಪ್ಪಾ ಅಂತಂದ್ರೆ ಈ ಗುರುದೇವರು ಈ ಸಂಚಾರದಲ್ಲಿ ಏನಪ್ಪಾ ಅಂದ್ರೆ ನಿಮ್ಮ ಆರೋಗ್ಯದಲ್ಲಿ ಚೇತರಿಕೆಯನ್ನು ತಂದು ಕೊಡ್ತಕ್ಕಂಥದ್ದು. ಆದ್ರೂ ಏನಪ್ಪಾ ಅಂತಂದ್ರೆ ತಿನ್ನುವುದರಲ್ಲಿ, ಆಹಾರ ಪಾನೀಯಗಳಲ್ಲಿ ಏನಪ್ಪಾ ಅಂತಂದ್ರೆ ಸರಿಯಾದ ಒಂದು ಹೈಜಿನಿಕ್ ಅನ್ನ ಕಾಯ್ದುಕೊಳ್ಳಿ, ಸ್ವಚ್ಛತೆಯನ್ನು ಕಾಯ್ದುಕೊಳ್ಳೋದ್ರಿಂದ ಕೂಡ ಇನ್ನೂ ಧನಾತ್ಮಕವಾಗಿರ್ತಕ್ಕಂಥ ಬದಲಾವಣೆಗಳನ್ನ ನೀವು ಕಾಯ್ದುಕೊಳ್ಬಹುದು. ಇನ್ನು ಗುರುದೇವರು ಏನಪ್ಪಾ ಅಂತಂದ್ರೆ ಶತ್ರುಗಳ ವಿಚಾರದಲ್ಲಿಯೂ ಕೂಡ ಏನಪ್ಪಾ ಅಂದ್ರೆ ಧನಾತ್ಮಕವಾಗಿರ್ತಕ್ಕಂಥ ಬದಲಾವಣೆ ತಂದುಕೊಳ್ತಾರೆ. ಯಾಕಂದ್ರೆ ಇಲ್ಲಿ 6ನೇ ಭಾವಕ್ಕೆ ಗುರುದೇವರ ದೃಷ್ಟಿ ಇರುವುದರಿಂದ ಏನಪ್ಪಾ ಅಂತಂದ್ರೆ ನಿಮ್ಮ ಹಿತಶತ್ರುಗಳಿಗೆಲ್ಲ ಏನಪ್ಪಾ ಅಂತಂದ್ರೆ ಅವರ ಷಡ್ಯಂತ್ರಗಳೆಲ್ಲ ವಿಫಲ ಆಗುವಂತ ಹೋಗ್ತವೆ. ಯಾವ ರೀತಿ ನಿಮ್ಮನ್ನ ಸಮಾಜದಲ್ಲಿ ಒಂದು ನೆಗೆಟಿವ್ ಆಗಿ ಬಿಂಬಿಸಬೇಕು ಅಂತ ಅನ್ಕೊಂಡಿರ್ತಾರೆ, ಅಥವಾ ಇನ್ಯಾವುದೇ ವಿಚಾರದಲ್ಲಿ ನಿಮ್ಮನ್ನ ತುಳಿಬೇಕು ಅನ್ಕೊಂಡಿರ್ತಾರೆ, ಅಂತ ಹಿತಶತ್ರುಗಳು ಕೂಡ ಏನಪ್ಪಾ ಅಂತಂದ್ರೆ ನೀವು ಒಳ್ಳೆಯ ಒಂದು ಪಾಠವನ್ನು ಕಲಿಸಲಿದ್ದೀರಿ. ಆ ಹಿತಶತ್ರುಗಳೆಲ್ಲ ದೂರಾಗಿ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿ ಚಿಂತೆಗಳು ಬರದಂತೆ ಗುರುದೇವರು ನಿಮ್ಮನ್ನ ನೋಡ್ಕೊಳ್ತಾರೆ. ನಂತರ ಏನಪ್ಪಾ ಅಂತಂದ್ರೆ ಈ ಹಳೆಯ ಸಾಲಗಳು ಅಂತ ಏನ್ ಕರಿತೇವಲ್ಲ, ಸಾಲಗಳನ್ನು ನೀವು ಹಿಂದಿನ ದಿನದಲ್ಲಿ ನೀವು ಕುಟುಂಬ ನಿರ್ವಹಣೆಗಾಗಿ ಕೆಲವೊಂದು ಸಾಲಗಳನ್ನು ಮಾಡ್ಕೊಂಡಿದ್ರಿ. ಬಟ್ ಈ ಗುರುದೇವರ ಒಂದು ಸಂಚಾರದಿಂದ ಏನಪ್ಪಾ ಅಂದ್ರೆ ಹಳೆಯ ಸಾಲಗಳೆಲ್ಲ ತೀರಿ ಒಂದು ಏನಪ್ಪಾ ಅಂದ್ರೆ ಉನ್ನತ ಮಟ್ಟದ ಒಂದು ಆರ್ಥಿಕ ಸುವ್ಯವಸ್ಥಿತವಾಗಿರ್ತಕ್ಕಂಥ ಜೀವನವನ್ನ ನೀವು ಸಾಗಿಸ್ತೀರಿ. ಮತ್ತು ಬರಬೇಕಾದ ಹಣ ಎಲ್ಲೋ ನಿಮ್ಮ ಹಣ ಸ್ಟಾಕ್ ಹಾಕೊಂಡಿರ್ತೈತಿ, ಯಾರೋ ಕೊಡ್ಬೇಕಾಗಿರ್ತಾರೆ, ಅಥವಾ ಯಾವುದೋ ಒಂದು ಬಿಸ್ನೆಸ್ ದುಡ್ಡು ಬರ್ಬೇಕಾಗಿರ್ತೈತಿ, ಎಲ್ಲೋ ಒಂದು ಸರ್ಕಾರದಲ್ಲಿಯೂ ಕೂಡ ದುಡ್ಡು ಬರ್ಬೇಕಾಗಿರ್ತೈತಿ. ಅಂತ ಕಂಡೀಷನ್ಸ್ ಏನಪ್ಪಾ ಅಂತಂದ್ರೆ ಈ ಸಂದರ್ಭದಲ್ಲಿ ಅದೆಲ್ಲವೂ ಕೂಡ ನಿಮ್ಮ ಕೈ ಸೇರುವ ಸಾಧ್ಯತೆಗಳು ಬಹಳ ಇವೆ. ಇನ್ನು ಪ್ರಸಂಗವಶಾತ್ ಕೆಟ್ಟ ಚಟಗಳು ಏನಪ್ಪಾ ಅಂತಂದ್ರೆ ನಿಮ್ಮ ನಿಯಂತ್ರಣಕ್ಕೆ ಬರಲಿವೆ. ಕೆಲವೊಂದಷ್ಟು ದುಶ್ಚಟಗಳು ಜೀವನದಲ್ಲಿ ನಮ್ಗೆ ಗೊತ್ತಿಲ್ಲವೋ ಕೂಡ ಏನಪ್ಪಾ ಅಂದ್ರೆ ಅಡಾಪ್ಟ್ ಆಗಿರ್ತದೆ. ಅವು ಏನೇ ಜಾಸ್ತಿ TV ನೋಡೋದಾಗಿರ್ಬೋದು, ಮೊಬೈಲ್ ನೋಡೋದಾಗಿರ್ಬೋದು, ಮದ್ಯಪಾನ, ಧೂಮಪಾನ, ಇಂಥೆಲ್ಲವೂ ಕೂಡ ಏನಪ್ಪಾ ಅಂತಂದ್ರೆ ಈ ಕೆಟ್ಟ ಚಟಗಳಿಗೆ ಕೆಲವೊಂದಷ್ಟು ದಾಸರಾಗಿ ಬಿಟ್ಟಿರ್ತದೆ, ಟೆನ್ಷನ್ಗೆ. ಅವೆಲ್ಲವೂ ಕೂಡ ಏನಪ್ಪಾ ಅಂದ್ರೆ ಪ್ರಸಂಗವಶಾತ್ ನಿಮ್ಮ ಕಂಟ್ರೋಲ್ ನಲ್ಲಿ ಬರ್ತಾವೆ. ಸಂದರ್ಭಕ್ಕೆ ಅನುಗುಣವಾಗಿ ನಿಮ್ಮ ವರ್ತನೆ ಇರುತ್ತದೆ. ಮತ್ತೇನಪ್ಪಾ ಅಂದ್ರೆ ಅನಾವಶ್ಯಕ ಖರ್ಚುಗಳು ಗಣನೀಯ ಪ್ರಮಾಣದಲ್ಲಿ ನಿಮಗೆ ಏನಪ್ಪಾ ಅಂತಂದ್ರೆ ಕಡಿಮೆ ಹಾಕುವಂತ ಬರ್ತಾವೆ. ಇದರಿಂದಲೂ ಕೂಡ ನಿಮ್ಮ ಆರ್ಥಿಕವಾಗಿರ್ತಕ್ಕಂಥ ಸಬಲತೆಯನ್ನು ನೀವು ಅನ್ಬಹುದು. ಮತ್ತೆ ಸರ್ಕಾರಕ್ಕೆ ತೆರಿಗೆ ಆದಾಯವನ್ನು ಪಾಲಿಸ್ತಾರೆ. ಸರ್ಕಾರ ಒಂದು ತೆರಿಗೆಯನ್ನು ಕಟ್ತೀರಿ, ನೀವು ಹಳೆಯ ಒಂದು ತೆರಿಗೆಯನ್ನು ಪೆಂಡಿಂಗ್ ಉಳಿಸ್ಕೊಂಡಿರ್ಬೋದು. ಇದರಿಂದ ನೀವು ಏನಪ್ಪಾ ಅಂದ್ರೆ ಪದೇ ಅವರು ಅಧಿಕಾರಿಗಳು ನಿಮ್ಗೆ ತೊಂದರೆಯನ್ನು ಕೊಡ್ತಿರ್ಬೋದು. ಬಟ್ ಈ ವರ್ಷ ಏನಪ್ಪಾ ಅಂದ್ರೆ ಆ ತೆರಿಗೆ ಹಣವನ್ನು ನೀವು ತುಂಬ್ತೀರಿ. ಇದರಿಂದಲೂ ಕೂಡ ನೀವು ನಿರಾಳವನ್ನು ಅನುಭವಿಸ್ತೀರಿ, ನಿರಾತಂಕವಾಗಿ ಜೀವನವನ್ನು ನೀವು ಸಾಗಿಸ್ತೀರಿ. ಇನ್ನೇನಪ್ಪಾ ಅಂದ್ರೆ ಕುಟುಂಬದಲ್ಲಿ ಹೊಸ ಜೀವ ಬರಲಿದೆ ಅಂದ್ರೆ ನಿಮ್ಮ ಕುಟುಂಬದ ಸದಸ್ಯರಲ್ಲಿ ಯಾರಿಗೋ ಒಬ್ಬರಿಗೆ ಅಥವಾ ನಿಮಗೆ ಇರ್ಬೋದು ಒಳ್ಳೆಯ ಒಂದು ಸಂತಾನ ಜನನ ಆಗ್ತಕ್ಕಂಥದ್ದು ಇರ್ಬೋದು. ಇದರಿಂದ ನಿಮ್ಮ ಮನೆಯಲ್ಲಿ ಎಲ್ಲ ಸಂತೋಷದ ವಾತಾವರಣ ಕೂಡ ಇರಲಿದೆ. ನಂತರ ಏನಪ್ಪಾ ಅಂತಂದ್ರೆ ಸಾಮಾಜಿಕ ಜೀವನದಲ್ಲಿ ಹೊಸ ಜನರ ಪರಿಚಯವಾಗ್ತಕ್ಕಂಥದ್ದು, ಅದರಿಂದ ಕೂಡ ನಿಮ್ಮ ಬಿಸ್ನೆಸ್ ಕೂಡ ವೃದ್ಧಿ ಆಗ್ತಕ್ಕಂಥದ್ದು, ನಿಮ್ಮ ಏನಪ್ಪಾ ಅಂದ್ರೆ ಘನತೆ ಗೌರವಗಳು ಕೂಡ ವೃದ್ಧಿ ಆಗ್ತಕ್ಕಂಥದ್ದು, ಎಲ್ಲ ಕಷ್ಟಗಳು ದೂರಾಗಿ ಒಳ್ಳೆಯ ದಿನಗಳು ಬರುವ ಸಂದರ್ಭಗಳು ಬಹಳ ದೂರ. ಯಾಕಂದ್ರೆ ಇನ್ನೊಂದು ಕಂಡೀಷನ್ ಹೇಗಿದೆ ಅಂತಂದ್ರೆ ದ್ವಿತೀಯ ಭಾವದಲ್ಲಿ ಗುರುದೇವರ ಸಂಚಾರ ಈ 8ನೇ ಮನೆಗೂ ಕೂಡ ವೃತ್ತಿ ಭಾವಕ್ಕೂ ಕೂಡ ಇದು ಏನಪ್ಪಾ ಅಂದ್ರೆ ದೃಷ್ಟಿ ಇದೆ. ಅದೇ ರೀತಿ ಶನಿದೇವರ ಮೇಲೆ ದೃಷ್ಟಿ ಇದೆ. ಇದೇನಾಗ್ತದೆ ದಶಮದಲ್ಲಿ ಶನಿದೇವರ ಸಂಚಾರವು ಕೂಡ ಏನಪ್ಪಾ ಅಂದ್ರೆ ನಿಮ್ಮ ಉದ್ಯೋಗದಲ್ಲಿ ಕೆಲವಷ್ಟು ಕಿರಿಕಿರಿ ಇರ್ಬೋದು, ಮೇಲಾಧಿಕಾರಿಗಳಿಂದ ಕಿರಿಕಿರಿ ಇರ್ಬೋದು, ಇದೆಲ್ಲವೂ ಕೂಡ ಸ್ವಲ್ಪ ತಗ್ಗುತ್ತೆ. ನಂತರ ಇನ್ನೊಂದು 1.5 ವರ್ಷ ಬಿಟ್ಟ ನಂತರ ಈ ಶನಿದೇವರು ಏನಪ್ಪಾ ಅಂತಂದ್ರೆ ಆಯ ಭಾವಕ್ಕೆ ಅಂದ್ರೆ 11ನೇ ಭಾವಕ್ಕೆ ಸಂಚಾರ ಮಾಡುವುದಿಲ್ಲ. ಏನಪ್ಪಾ ಅಂತಂದ್ರೆ ಶನಿದೇವರ ಸಂಚಾರವು ಕೂಡ ಇನ್ನು 1.5 ವರ್ಷದ ನಂತರ ನಿಮಗೆ ಧನಾತ್ಮಕವಾಗಿರ್ತಕ್ಕಂಥ ಬದಲಾವಣೆಯನ್ನು ತಂದು ಕೊಡ್ತಕ್ಕಂಥದ್ದು. ಆನಂತರ 2.5 ವರ್ಷ ತುಂಬಾ ಒಳ್ಳೆಯ ಫಲಗಳನ್ನು ಅನುಭವಿಸ್ತೀರಿ. ಯಾವಾಗ ಗುರುಬಲ ನಿಮ್ಗೆ ಸ್ಟಾರ್ಟ್ ಆಯಿತು ಇನ್ನು ನಿಮ್ಗೆ 3 ವರ್ಷಗಳವರೆಗೂ ಕೂಡ ಏನಪ್ಪಾ ಅಂತಂದ್ರೆ ಯಾವುದೇ ರೀತಿ ನಿರಾತಂಕವಾಗಿರ್ತಕ್ಕಂಥ ಜೀವನವನ್ನು ನೀವು ಅನುಭವಿಸ್ತೀರಿ. ದೈಹಿಕವಾಗಿ, ಆರೋಗ್ಯದ ವಿಚಾರದಲ್ಲಿಯೂ ಕೂಡ, ಅದೇ ರೀತಿ ಉದ್ಯೋಗದ ವಿಚಾರದಲ್ಲಿಯೂ ಕೂಡ, ಹಣಕಾಸು ವಿಚಾರದಲ್ಲಿಯೂ ಕೂಡ ಉತ್ತಮವಾಗಿರ್ತಕ್ಕಂಥ ಬೆಳವಣಿಗೆಯನ್ನು ನೀವು ಕಾಣ್ತೀರಿ. ನಂತರ ಏನಪ್ಪಾ ಅಂತಂದ್ರೆ ಮಕ್ಕಳ ವಿಚಾರದಲ್ಲಿಯೂ ಕೂಡ ಯಾರು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ ಅವರಿಗೂ ಕೂಡ ಒಳ್ಳೆಯದಾಗ್ತಕ್ಕಂಥದ್ದು. ಅವರಿಗೆ ಗುರುಬಲ ಬಂದು ಪರೀಕ್ಷೆಗಳಲ್ಲಿ ಯಶಸ್ಸನ್ನ ಪಡ್ತಕ್ಕಂಥದ್ದು. ಯಾರು ಕ್ರೀಡಾಪಟುಗಳಿದ್ದೀರಿ ಅವರಿಗೂ ಕೂಡ ಒಳ್ಳೆಯದಾಗ್ತಕ್ಕಂಥದ್ದು. ಯಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ ಅವರಿಗೂ ಕೂಡ ಈ ಗುರುಬಲದಿಂದ ಒಳ್ಳೆಯದಾಗ್ತಕ್ಕಂಥದ್ದು. ಯಾರು ಹೊಸ ಉದ್ಯೋಗಗಳಿಗೆ ಪ್ರಯತ್ನವನ್ನು ಮಾಡ್ತಿದ್ದೀರಿ ಅವರಿಗೂ ಒಳ್ಳೆಯದಾಗ್ತಕ್ಕಂಥದ್ದು. ಇನ್ನು ಬರ್ತಕ್ಕಂಥ 3 ವರ್ಷಗಳ ಕಾಲ ನಿಮ್ಮ ಜಾತಕದಲ್ಲಿ ಗುರುದೇವರು ಚೆನ್ನಾಗಿದ್ರೆ, ಶನಿದೇವರು ಚೆನ್ನಾಗಿದ್ರೆ, ನಿಮ್ಮ ಜಾತಕದಲ್ಲಿ ಅಷ್ಟಕ ವರ್ಗದಲ್ಲಿ ಈ ಗುರುದೇವರ ಒಂದು ಈ ಗೋಚರಿ ಗ್ರಹಗಳ
ಕಂಡೀಷನ್ ಚೆನ್ನಾಗಿದ್ರೆ, ಬಿಂದುಗಳು ಒಳ್ಳೆಯ ಕಂಡೀಷನ್ ನಲ್ಲಿ ಇದ್ರೆ ಅವಾಗ ಏನಪ್ಪಾ ಅಂತಂದ್ರೆ ಇನ್ನೂ ಧನಾತ್ಮಕವಾಗಿರ್ತಕ್ಕಂಥ ಗೋಚರೀಯ ಫಲಗಳನ್ನ ನೀವು ನಾ ಹೇಳಿದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ನೀವು ಅನುಭವಿಸ್ತೀರಿ. ಮತ್ತೆ ಆಯಭಾವದಲ್ಲಿ ಶನಿದೇವರು ಸಂಚಾರ ಮಾಡ್ಲಿಕ್ಕೆ ಆರ್ಥಿಕ ಸಮಸ್ಯೆಗಳು ಯಾವುದು ಇರುವುದಿಲ್ಲ, ಎಲ್ಲ ಸಾಲಗಳೆಲ್ಲ ತೀರಿ ಹೋಗಿರುತ್ತದೆ ನಿಮಗೆ. ಮತ್ತೆ ಆರ್ಥಿಕ ಮತ್ತೆ ದೈಹಿಕವಾಗಿರ್ತಕ್ಕಂಥ ಒಳ್ಳೆಯ ಒಂದು ಸದೃಢತೆಯನ್ನು ನೀವು ಹೊಂದಿರ್ತೀರಿ. ಮತ್ತೇನಪ್ಪಾ ಅಂತಂದ್ರೆ ಯಾವುದೇ ರೀತಿ ಕಷ್ಟಗಳು ನಿಮ್ಮನ್ನ ಕಾಡಲಾರವು. ಯಾಕಂದ್ರೆ ನೋಡ್ರಿ, ದ್ವಿತೀಯ ಭಾವದಲ್ಲಿ ಕೇತುನು ಕೂಡ ಇದ್ದಾರೆ. ಇದು ಕೂಡ ಏನಪ್ಪಾ ಅಂದ್ರೆ ಒಂದು ಧೈರ್ಯವನ್ನು ತೋರಿಸ್ತಕ್ಕಂಥದ್ದು. ನೀವು ಧೈರ್ಯವಾಗಿ ಮುನ್ನುಗ್ತೀರಿ, ಯಾವುದಕ್ಕೂ ಹಿಂದೆ ಬೀಳೋದಿಲ್ಲ, ಯಾರ ಮಾತಿಗೂ ತಲೆಗೊಡೋದಿಲ್ಲ, ನಿಮ್ಮ ಬಿಸಿನೆಸ್ ಎಲ್ಲ ಸರಿಯಾಗಿರುತ್ತೆ. ಅದಕ್ಕೆ ಏನ್ ಮಾಡ್ರಿ, ಸ್ವಲ್ಪ ದುರ್ಗಾದೇವಿ ಆರಾಧನೆಯನ್ನು ಮಾಡ್ತಾ ಹೋಗಿ. ಯಾಕಂದ್ರೆ ಈ ಧನುಭಾವದಲ್ಲಿ ರಾಹುದೇವರ ಸಂಚಾರದಿಂದ ಏನಪ್ಪಾ ಅಂದ್ರೆ ಸ್ವಲ್ಪ ಕೆಲಸಗಳು ಹಿಮ್ಮೆಟ್ಟಾಗ್ತಕ್ಕಂಥದ್ದು, ಯಾವುದೇ ಒಂದು ಅಡೆತಡೆಗಳು ಬರ್ತಕ್ಕಂಥದ್ದು ಇರುತ್ತೆ. ಅದಕ್ಕೆ ಏನಪ್ಪಾ ದುರ್ಗಾದೇವಿ ಆರಾಧನೆಯನ್ನ ಅಥವಾ ಸಪ್ತಶತಿಯನ್ನ, ದುರ್ಗಾ ಸಪ್ತಶತಿಯನ್ನ ಓದ್ತಕ್ಕಂಥದ್ದು ಅಥವಾ ಲಲಿತಾ ಸಹಸ್ರನಾಮ ಪಾರಾಯಣ ಮಾಡ್ತಕ್ಕಂಥದ್ದು, ಇಲ್ಪ ಅಂದ್ರೆ ಓಂ ದುಮ್ ದುರ್ಗಾಯ ಅಂತಕ್ಕಂಥ ಮಂತ್ರವನ್ನು ಪಠನೆ ಮಾಡ್ತಕ್ಕಂಥದ್ದು. ಇದನ್ನು ಮಾಡೋದ್ರಿಂದ ಏನಪ್ಪಾ ಅಂತಂದ್ರೆ ಇನ್ನೂ ಧನಾತ್ಮಕವಾಗಿರ್ತಕ್ಕಂಥ ಬದಲಾವಣೆಯನ್ನು ಕಾಣ್ತೀರಿ. ಇನ್ನು 1.5 ವರ್ಷದವರೆಗೂ ಶನಿಯು ನಿಮ್ಮ ದಶಮ ಭಾವದಲ್ಲಿ ಸಂಚರಿಸತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಶನಿದೇವರಿಗೆ ಒಂದು ಒಳ್ಳೆಯ ಒಂದು ಪೂಜೆ ಪುನಸ್ಕಾರಗಳನ್ನ ಮಾಡಿಕೊಳ್ಳಿ. ದಶರಥಕ್ಕಂಥ ಶನಿ ಸ್ತೋತ್ರ ಅಂತ ಬರುತ್ತೆ, ಅದನ್ನು ಪಾರಾಯಣ ಮಾಡ್ತಕ್ಕಂಥದ್ದು, ಇಲ್ಲವೇ ಶನಿ ಕವಚವನ್ನ ಪ್ರತಿನಿತ್ಯ ಪಾರಾಯಣ ಮಾಡ್ತಕ್ಕಂಥದ್ದು ಕೂಡ ಏನಪ್ಪಾ ಅಂದ್ರೆ ನಿಮ್ಮ ಜೀವನದಲ್ಲಿ ಇನ್ನೂ ಹೆಚ್ಚಿನ ಮಟ್ಟದ ಧನಾತ್ಮಕವಾಗಿರ್ತಕ್ಕಂಥ ಬದಲಾವಣೆಗಳನ್ನ ತರಲಿಕ್ಕೆ ಸಾಧ್ಯ ಇದೆ. ಒಟ್ಟಾರೆಯಾಗಿ ಗುರುದೇವರು ನಿಮ್ಮ ದ್ವಿತೀಯ ಭಾವದಲ್ಲಿ ಸಂಚರಿಸೋದ್ರಿಂದ ಏನಪ್ಪಾ ಅಂತಂದ್ರೆ ಅತ್ಯುತ್ತಮವಾಗಿರ್ತಕ್ಕಂಥ ಒಳ್ಳೆಯ ಫಲಗಳನ್ನು ನೀವು ಅನುಭವಿಸ್ತೀರಿ. ಜೂನದ ನಂತರ ನಿಮ್ಮ ಜೀವನದಲ್ಲಿ ಒಳ್ಳೆಯ ಬದಲಾವಣೆಗಳು ಸ್ಟಾರ್ಟ್ ಹಾಕೊಂತ ಹೋಗ್ತವೆ. ಎಲ್ಲ ಕಷ್ಟಗಳು ಕರಗಿ ಒಂದು ಸುಖ ಸಂತೋಷದ ಒಂದು ಪರ್ವಗಳು ಉದಯ ಆಗ್ತವೆ. ನಿಮ್ಮ ಚಿಂತಾ ಮುಕ್ತ ಜೀವನವನ್ನು ನಡೆಸ್ತೀರಿ. ಯಾವುದೇ ಆತಂಕಗಳು ಇರುವುದಿಲ್ಲ, ಯಾವುದೇ ಚಿಂತೆಗಳು ಇರುವುದಿಲ್ಲ. ಎಲ್ಲ ಸಮಸ್ಯೆಗಳು ಬಂದರೂ ಕೂಡ ಯಾಕಂದ್ರೆ ಗುರುದೇವರ ಆಶೀರ್ವಾದದಿಂದ ಎಲ್ಲವೂ ಕೂಡ ಮಂಜಿನ ಮೇಲಿನ ಮಂಜು ಕರಗಿದ ಹಾಗೆ ಏನಪ್ಪಾ ಅಂತ ಸಮಸ್ಯೆಗಳು ಕರಗಿ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಸುತ್ತವೆ. ಇಷ್ಟು ಹೇಳ್ತಾ ಇವತ್ತಿನ ನಾನು ಈ ಗುರುದೇವರ ಗೋಚಾರ ಫಲವನ್ನು ಮಿಥುನ ರಾಶಿಯವರಿಗೆ ಯಾವ ರೀತಿ ಫಲ ಬಿಡುತ್ತದೆ ಅನ್ನೋದನ್ನ ಹೇಳಿದ್ದೀನಿ. ಇದಿಷ್ಟು ಎಲ್ಲರಿಗೂ ಒಳ್ಳೆಯದಾಗಿ, ಎಲ್ಲರಿಗೂ ನವಗ್ರಹ ದೇವತೆಗಳು ಒಳ್ಳೆಯ ಒಂದು ಆಶೀರ್ವಾದವನ್ನು ಮಾಡಲಿ. ನಿಮ್ಮ ಕುಲದೇವತೆ, ನಿಮ್ಮ ಇಷ್ಟ ದೇವತೆ ನಿಮಗೆ ಆಶೀರ್ವಾದವನ್ನು ಮಾಡಲಿ ಅಂತ ಹೇಳ್ತಾ ನಿಮಗೆಲ್ಲರೂ ಕೂಡ ನಮಸ್ಕಾರಗಳನ್ನು ಅರ್ಪಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದ.